ಸಂಚಿಕೆ ಶುರುವಿನಲ್ಲಿ ಮೀನಾ ಕ್ರಿಶ್ಗೆ ಟಿಫನ್ ಮಾಡಿಸ್ತಾ ಇರ್ತಾಳೆ. ಆಗ ರೂಮಿಗೆ ಬಂದಂತ ರೋಹಿಣಿ ಅವರಿಬ್ಬರನ್ನ ನೋಡಿ ತುಂಬಾ ಸಂಕಟ ಪಡ್ಕೋತಾ, ಮೀನಾ ಅವರೇ ನೀವು ಇವತ್ತೆಲ್ಲೂ ಹೂ ಕೊಡೋಕೆ ಹೊರಗಡೆ ಹೋಗ್ತಾ ಇಲ್ವಾ ಅಂತ ಕೇಳಿದಾಗ, ಇಲ್ಲ ರೋಹಿಣಿ ಇವತ್ತು ನಾನು ಎಲ್ಲೂ ಹೋಗ್ತಾ ಇಲ್ಲ, ಯಾಕಂದ್ರೆ ಇವರೆಲ್ಲ ಬಂದಿದಾರಲ್ಲ ಅದಕ್ಕೋಸ್ಕರ. ಹಾಗಿದ್ರೆ ನಿಮ್ ರೆಗ್ಯುಲರ್ ಕಸ್ಟಮರ್ ಏನು ಅಂತ ತಿಳ್ಕೊಳ್ಳಲ್ವಾ ಅಂತ ಕೇಳಿದಾಗ, ಇಲ್ಲ ರೋಹಿಣಿ ಅಮ್ಮಂಗೆ ಹೇಳಿದ್ದೀನಿ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ತಾಳೆ. ಹೌದು ನೀವ್ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಕೇಳಿದಾಗ, ಇಲ್ಲ ಹಾಗೆ ಸುಮ್ಮನೆ ಕೇಳ್ತಾ ಇದ್ದೆ ಅಂತ ಹೇಳಿದಾಗ ಮೀನಾ ಅಲ್ಲಿಂದ ಹೊರಡ್ತಾರೆ. ಆಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಏನಮ್ಮ ನಡೀತಾ ಇದೆ ಇಲ್ಲಿ, ನಾನ್ ಮಾಡ್ಬೇಕಾದನ್ನೆಲ್ಲ ಮೀನಾ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೇಳಿದಾಗ, ನೀನ್ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ ಅವಳು ಮಾಡ್ತಾ ಇದ್ದಾಳೆ. ಮೀನಾಗೆ ಕ್ರಿಶ್ ಅಂದ್ರೆ ತುಂಬಾನೇ ಇಷ್ಟ, ಅವನು ಸಹ ತುಂಬಾ ಖುಷಿಯಾಗಿದ್ದಾನೆ, ಅದನ್ನ ನೋಡಿ ಸಂತೋಷ ಪಡು ಅಂತ ಹೇಳಿ ರೋಹಿಣಿ ತಾಯಿ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ಏನೇ ಕೆಲಸ ಮಾಡ್ತಿರೋ ಮೀನಾಗೆ ಒಂದು ಕಾಲ್ ಬರುತ್ತೆ. ಆಗ ಮೀನಾ ಯಾರ್ದು ಅಂತ ಕೇಳಿದಾಗ, ಪೂಜಾ ರೋಹಿಣಿ ಫ್ರೆಂಡು. ಹೌದು ಅವ್ರ ಕಾಲ್ ಕನೆಕ್ಟ್ ಆಗ್ತಾ ಇಲ್ವಾ, ನಾನು ಫೋನ್ ಕೊಡ್ಲಾ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಹತ್ರನೇ ಮಾತಾಡ್ಬೇಕಾಗಿತ್ತು, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಹೂ ಕಟ್ಟೋ ಫಂಕ್ಷನ್ ಇದೆ, ಯಾರು ಫಾಸ್ಟ್ ಆಗಿ ಹೂ ಕೊಡ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ದಾರೆ, ನಾನು ನೀವು ಹೆಲ್ಪ್ ಮಾಡೇ ಮಾಡ್ತೀರಾ ಅನ್ನೋ ಉದ್ದೇಶದಿಂದ ನನ್ನ ಹೆಸರು ಕೊಟ್ಟಿದ್ದೀನಿ, ಪ್ಲೀಸ್ ನನ್ಗೆ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ, ಆಗಲ್ಲ ಪೂಜಾ ನೀವೇ ಇಲ್ಲಿ ಬಂದ್ಬಿಡಿ ಅಂತ ಹೇಳ್ತಾಳೆ. ಪ್ಲೀಸ್ ನನ್ಗೆ ಆಗ್ತಿಲ್ಲ, ನೀವೇ ಇಲ್ಲಿ ಬನ್ನಿ ಅಂತ ಹೇಳಿದಾಗ, ನಮ್ಮ ಮನೆಯಲ್ಲಿ ಯಾರೋ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಬರೋಕ್ ಆಗ್ತಿಲ್ಲ ಅಂತ ಹೇಳಿದಾಗ, ನನ್ಗೆ ಗೊತ್ತು ಅಂತ ಹೇಳಿ ಪೂಜಾ ಹೇಳಿದಾಗ ಮೀನಾಗೆ ಶಾಕ್ ಆಗುತ್ತೆ. ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳಿದಾಗ, ರೋಹಿಣಿ ಹೇಳಿದ್ರು ಹೀಗೆ ಒಬ್ಬ ಅಜ್ಜಿ ಹಾಗೂ ಮೊಮ್ಮಗ ಬಂದಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ಲು ಅಂತ ಹೇಳಿದಾಗ, ಹೌದು ಇದು ಇಂಟರ್ನೆಟ್ ಯುಗ, ನೀವು ಇಂಟರ್ನೆಟ್ ಅಲ್ಲೇ ನೋಡಿ ಕಲ್ಕೊಳ್ಳಿ ಅಂತ ಹೇಳಿ ಮೀನಾ ಹೇಳಿದಾಗ, ಆಗಲ್ಲ ಮೀನಾ ಅವರೇ ಅಲ್ಲಿ ಟೆಕ್ನಿಕಲ್ಸ್ ಎಲ್ಲ ಗೊತ್ತಾಗಲ್ಲ, ನೀವೇ ಇಲ್ಲಿ ಬಂದು ಲೈವ್ ಆಗಿ ಹೇಳ್ಕೊಡಿ, ನಿಮ್ಗೆ ವ್ಯಾಪಾರದಲ್ಲಿ ಎಷ್ಟು ನಷ್ಟ ಆಗುತ್ತೋ ಹೇಳಿ ನಾನೇ ಕೊಡ್ತೀನಿ ಅಂತ ಹೇಳಿದಾಗ, ನೀವು ದುಡ್ಡು ಕೊಡ್ತೀನಿ ಅಂದ್ರೆ ನಾನು ಬರೋದೇ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಪೂಜಾ ಇಲ್ಲ ಹಾಗೇನಿಲ್ಲ, ನಾನು ಅಲ್ಲಿಗೆ ಬಂದ್ರೆ ನಿಮ್ಮ ಮತ್ತೆ ಬೇಜಾರು ಮಾಡ್ಕೋಬಹುದು, ಅದಕ್ಕೋಸ್ಕರ ನಾನು ಬರಲ್ಲ ಅಂತ ಹೇಳಿದಾಗ, ನೀವೇ ಬಂದ್ಬಿಡಿ ಅಂತ ಕೇಳ್ಕೊಂಡಾಗ ಆಯ್ತು ಅಂತ ಹೇಳಿ ಮೀನಾ ಒಪ್ಕೋತಾಳೆ. ಈ ಕಡೆ ರವಿ ಶ್ರುತಿ ಸಹ ಟಿಫನ್ ಮಾಡಿ ಮೀನಾ ಕೈ ರುಚಿ ಬಗ್ಗೆ ಮಾತಾಡ್ತಾ ಆಫೀಸ್ಗೆ ಹೋಗೋಕೆ ರೆಡಿ ಆಗಿ ಹೊರಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದಂತ ರೋಹಿಣಿ, ನೀವಿನ್ನೂ ಹೊರಟಿಲ್ವಾ, ಟೈಮ್ ಆಯ್ತಲ್ಲ, ಟ್ರಾಫಿಕ್ ಬೇರೆ ಇರುತ್ತೆ, ಬೇಗ ಹೊರಡಿ ಅಂತ ಕೇಳಿದಾಗ, ಹಾಗೇನು ಇಲ್ವಲ್ಲ ಅಂತ ಹೇಳಿ ಶ್ರುತಿ ರೋಹಿಣಿಗೆ ಪ್ರಶ್ನೆ ಮಾಡ್ತಾ, ಹೌದು ನೀವು ಪಾರ್ಲರ್ಗೆ ಹೊರಡಲ್ವಾ ಅಂತ ಕೇಳಿದಾಗ, ನಾನು ಒಬ್ಬ ಕ್ಲೈಂಟ್ನ ಮೀಟ್ ಮಾಡಬೇಕು, ಮುಗಿಸ್ಕೊಂಡು ಹೊರಡ್ತೀನಿ ಅಂತ ಹೇಳಿದಾಗ ರವಿ ಶ್ರುತಿನೂ ಸಹ ಅಲ್ಲಿಂದ ಹೊರಡ್ತಾರೆ. ಆಗ ರಂಗನಾಥ್ ಅವರು ವಾಕಿಂಗ್ ಮುಗಿಸ್ಕೊಂಡ್ ಬಂದು ಪೇಪರ್ ಓದ್ತಾ ಕುಳಿತಿರ್ತಾರೆ. ಆಗ ಅಲ್ಲಿಗೆ ತಲೆನೋವು ಅಂತ ಬಂದ ಶಾಂತಿ, ಆ ಮೀನಾ ಹೇಳಿ ಒಂದ್ ಲೋಟ ಕಾಫಿ ಮಾಡ್ಸೋ ಕೇಳಮ್ಮ ಅಂತ ಹೇಳಿ ರೋಹಿಣಿಗೆ ಹೇಳಿದಾಗ, ಅವರು ಮನೇಲಿಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾರೆ. ಆಗ ರಂಗನಾಥ್ ಅವರು ನೀನೇ ಹೋಗಿ ಮಾಡ್ಕೊಂಡ್ ಕುಡಿ ಅಂತ ಹೇಳಿದಾಗ, ಕಾಫಿ ಮಾಡ್ಕೊಳ್ಳೋಕೋಸ್ಕರ ಶಾಂತಿ ಅಡಿಗೆ ಮನೆಗೆ ಬಂದಾಗ ಅವಳು ಹಿಂದೆನೆ ಬಂದಂತ ರೋಹಿಣಿ, ಅತ್ತೆ ಅವ್ರು ಇನ್ನೂ 1 ವಾರ ಇಲ್ಲಿ ಇರೋ ಹಾಗೆ ಕಾಣುತ್ತೆ ಅಂತ ಹೇಳಿದಾಗ, ಹಾಗಿದ್ರೆ ಅವ್ರನ್ನ ಕತ್ತಿಡ್ದು ಆಸೆ ಬಿಸಾಕು ಅಂತ ಹೇಳಿ ಶಾಂತಿ ಹೇಳಿದಾಗ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ, ಸೂರ್ಯ ಅವ್ರಿಗೆ ಗೊತ್ತಾದ್ರೆ ಇನ್ನೂ 1 ವಾರ ಎಕ್ಸ್ಟ್ರಾ ಇಸ್ಕೊಂಡ್ ಬಿಡ್ತಾರೆ, ನೋಡಿ ನೀವು ಒಂದ್ ಕೆಲಸ ಮಾಡಿ, ಮಾವನ್ನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ, ನಾನು ಹೇಗಾದ್ರೂ ಮಾಡಿ ಮನೇಲಿ ಯಾರು ಇರಲ್ಲ, ಅವ್ರನ್ನ ಏನಾದ್ರೂ ಮ್ಯಾನೇಜ್ ಮಾಡಿ ಹೊರಗೆ ಕಳಿಸ್ತೀನಿ ಅಂತ ಹೇಳಿದಾಗ, ಶಾಂತಿ ಸಹ ಕಾಫಿ ಕೊಟ್ಟು ರಂಗನಾಥ್ ಅವ್ರಿಗೆ ಬೇಗ ರೆಡಿಯಾಗಿ, ನಾನು ಮನೋಜ ಶೋರೂಮ್ ಓಪನ್ ಮಾಡಿದ್ರೆ ಎಲ್ಲ ಒಳ್ಳೇದಾದ್ರೆ ಹರಕೆ ತೀರಿಸ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದೆ, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದಾಗ, ಹರಕೆ ತೀರ್ಸೋಕೆ 12 ವರ್ಷ ಕಣೆ, ಹೋದ್ರಾಯ್ತು ಅಂತ ಹೇಳ್ತಾರೆ ರಂಗನಾಥ್. ಇಲ್ಲ ಇವತ್ತೇ ಹೋಗ್ಬೇಕು, ಬೇಗ ರೆಡಿಯಾಗಿ ಅಂತ ಹೇಳಿದಾಗ ರಂಗನಾಥ್ ಅವರು ಸಹ ರೆಡಿಯಾಗಿ ಬರ್ತಾರೆ. ಆಗ ಅಲ್ಲಿಗೆ ಬಂದ ಸೂರ್ಯನ್ಗೆ, ಇವತ್ತು ನಾನು ನಿನ್ಗೆ ಟ್ರಿಪ್ ಕೊಡ್ಬೇಕು ಅಂತ ಮಾಡಿದ್ದೆ ಕಣೋ, ನೀನ್ ಇನ್ನೂ ಹೊರಟಿಲ್ವಾ ಅಂತ ಹೇಳಿದಾಗ, ಇಲ್ಲಪ್ಪ ಇನ್ನೇನು ಹೊರಡ್ಬೇಕು ಅಂತ ಹೇಳ್ತಾನೆ ಸೂರ್ಯ. ಹಾಗಾದ್ರೆ ನಾನೇ ನಿನ್ಗೊಂದು ಮೈಸೂರಿಗೆ ಟ್ರಿಪ್ ಕೊಡ್ಬೇಕು ಅಂತ ಮಾಡಿದ್ದೆ ಅಂತ ಹೇಳಿದಾಗ, ಹೌದಪ್ಪ ಯಾಕಪ್ಪ ಅಂತ ಕೇಳಿದಾಗ, ಈ ರೀತಿ ನಿಮ್ ತಾಯಿ ಮನೋಜನ್ ಸಲುವಾಗಿ ಹರಕೆ ಹೊತ್ಕೊಂಡಿದ್ರಂತೆ, ಮೈಸೂರಿಗೆ ಹೊರಡ್ಬೇಕು ಅಂತ ಹೇಳಿದಾಗ, ಯಾಕೆ ಇಲ್ಲಿರೋ ದೇವರು ಆಶೀರ್ವಾದ ಮಾಡಲ್ವಂತ ಅಂತ ಹೇಳಿ ಕಿಂಡಲ್ ಮಾಡ್ತಿರ್ತಾನೆ ಸೂರ್ಯ. ಆಗ ಶಾಂತಿ, ಇವನು ಬಂದ್ರೆ ಇದೇ ರೀತಿ ಆಗುತ್ತೆ, ನೀವು ಬನ್ನಿ ಅಂತ ಹೇಳಿ ಫೋರ್ಸ್ ಮಾಡಿ ರಂಗನಾಥ್ ಅವ್ರನ್ನು ಸಹ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಸೂರ್ಯ ಒಬ್ನೇ ಉಳಿತಾನೆ. ಸೂರ್ಯ ಕೃಷ್ಣನ್ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ, ಅವನ್ನ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲ್ಲ, ಅದನ್ನ ಮರೆಯಿಂದನೇ ನಿಂತ್ಕೊಂಡು ರೋಹಿಣಿ ನೋಡ್ತಾ ಇರ್ತಾಳೆ. ಆಗ ಸೂರ್ಯನ್ಗೆ ಟ್ರಿಪ್ ಅಂತ ಒಂದು ಕಾಲ್ ಬರುತ್ತೆ, ನೀ ಹೊರಡಪ್ಪ ನಾವು ನೋಡ್ಕೋತೀವಿ ಅಂತ ಹೇಳಿ ರೋಹಿಣಿ ತಾಯಿ ಹೇಳಿದಾಗ, ಹ್ಞೂ ಅಮ್ಮ ನನ್ಗೆ ಟ್ರಿಪ್ ಬಂದಿದೆ, ನಾನು ಹೊರಡ್ತೀನಿ, ಮೀನಾ ಬರೋವರೆಗೂ ಇಲ್ಲೇ ಇರಬೇಕು ಅಂತ ಮಾಡಿದ್ದೆ, ಆದ್ರೆ ನೀವು ಇವನೇನ ದೇವಸ್ಥಾನ ಅಂತ ಅನ್ಕೊಳ್ಳಿ, ಏನು ತಿಳ್ಕೊಬಿಡಿ, ನಾನು ಬಂದ್ಬಿಡ್ತೀನಿ, ಮೀನಾನು ಬರ್ತಾಳೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೂರ್ಯ ಹೊರಗಡೆ ಹೋದನ್ನ ಗಮನಿಸಿದಂತ ರೋಹಿಣಿ ನಂತರ ಮನೆಯ ಮುಂದಿನ ಬಾಗ್ಲನ್ನ ಹಾಕಿ ಕೋಪದಿಂದ ತನ್ನ ತಾಯಿಗೆ, ಏನಂತ ಅನ್ಕೊಂಡಿದ್ಯಾ ನಿನ್ ಮನಸ್ಸಲ್ಲಿ,
ಈ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಬದುಕೋದು ನಿನಗಿಷ್ಟ ಇಲ್ವಾ? ನಿನಗೆ ಯಾರಮ್ಮ ಇಲ್ಲಿಗೆ ಬರೋಕೆ ಹೇಳಿದ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಾಗ, ಯಾಕೆ ಏನಾಯ್ತು, ನಾನೇನು ಮಾಡಿದೆ ಅಂತ ಕೇಳಿದಾಗ, ಅಲ್ಲಮ್ಮ ನಿನಗೆ ನಾನು ಹಾಸ್ಪಿಟ್ಲಲ್ಲೇ ಇರ್ರಿ ಅಂತ ಹೇಳಿರ್ಲಿಲ್ಲ, ಮತ್ತೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ, ನನಗೇನು ಇಲ್ಲಿಗೆ ಬರಬೇಕು ಅಂತ ಆಸೆ ಇರಲಿಲ್ಲ, ಸೂರ್ಯ ಮೀನಾನೇ ಒತ್ತಾಯ ಮಾಡಿ ನನ್ನ ಇಲ್ಲಿಗೆ ಕರ್ಕೊಂಬಂದ್ರು ಅಂತ ಹೇಳಿದಾಗ, ರೋಹಿಣಿ ಹೌದಮ್ಮ ನೀನು ಜೋರಾಗಿ ಹೇಳಬೇಕಿತ್ತು ಬರೋಕ್ಕಾಗಲ್ಲ ಅಂತ ಹೇಳಿ ಅವಾಗ ಅವರು ಸುಮ್ಮನಿರ್ತಿದ್ರು. ಆದರೆ ನೀನೇನು ಮಾಡಿದೆ, ಎಲ್ಲಾದರೂ ಹೊರಗಡೆ ಯಾರಾದರೂ ನೋಡ್ತಾರೆ ಅಂತ ತಿಳ್ಕೊಂಡ್ರೆ ನೀನು ನೇರವಾಗಿ ನನ್ನ ಮನೆಗೆ ಬಂದು ಕೂತ್ಕೊಂಡಿದೀಯಾ, ಒಂದ್ಸರಿ ನನ್ನ ಜೀವನ ಹಾಳು ಮಾಡಿದ್ದು ಸಾಕಾಗಿಲ್ವಾ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡಿದಾಗ, ಏನೇ ಹೇಳ್ತಾ ಇದೆಯಾ ನೀನು, ಯಾವಾಗೋ ಒಂದ್ಸರಿ ಮಾಡಿದ ತಪ್ಪಿಗೆ ಅದನ್ನೇ ಇಷ್ಟು ವರ್ಷ ಎತ್ತಿ ಎಣಿಸ್ತಾ ಇದೆಯಲ್ಲ, ಸ್ವಂತ ತಾಯಿ ಬದುಕಿದ್ರೂ ಸಹ ನನಗೆ ತಾಯಿ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದೆಯಲ್ಲ, ಅದನ್ನ ಕೇಳಿಸ್ಕೊಂಡಂತ ನನಗೆ ಯಾಕಾದ್ರೂ ಬದುಕಿದೇನೋ ಅಂತ ಹೇಳಿ ಸಂಕಟ ಆಗ್ತಾ ಇದೆ. ಆಗ ರೋಹಿಣಿ, ನೀನು ಬೆಂಗಳೂರಿಗೆ ಬರಲೇಬಾರ್ದಾಗಿತ್ತಮ್ಮ ಅಂತ ಹೇಳಿದಾಗ, ಏನೇ ಈ ರೀತಿ ಮಾತಾಡ್ತಾ ಇದೀಯಾ ನೀನು, ಆ ಮಗುಗೆ ಏನೂ ಆಗ್ಬಾರ್ದಾಗಿತ್ತು ಅಂತ ಹೇಳು ಒಪ್ಕೋತೀನಿ, ಆದ್ರೆ ಬೆಂಗಳೂರಿಗೆ ಬರಬಾರ್ದಾಗಿತ್ತಂತ ಹೇಳ್ತಾ ಇದೆಯಲ್ಲ, ಆ ಮಗುಗೆ ರಕ್ತ ಸುರೋದನ್ನ ನೋಡಿ ವಯಸ್ಸಾದ ನಾನು ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಡಿ ಬಂದೆ, ತಾಯಿನ ನೀನು ಹೆತ್ತ ತಾಯಿನ ನೀನು ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿರ್ತಾಳೆ. ಆಗ ರೋಹಿಣಿ, ಹೌದಮ್ಮ ನಾನೇ ಅವನ ಹೆತ್ತ ತಾಯಿ, 9 ತಿಂಗಳು ನನ್ನ ಹೊಟ್ಟೆಲಿ ಇಟ್ಕೊಂಡು ಬೆಳೆಸಿದ್ದೀನಿ ಅವನ್ನ, ನಾನೇ ಅವ್ರಮ್ಮ ಅಂತ ಹೇಳಿ ಹೇಳ್ತಿರುವಾಗ, ಅದನ್ನ ನೀನಿನ್ನು ಪ್ರಪಂಚಕ್ಕೆ ಹೇಳೇ ಇಲ್ವಲ್ಲ, ಇಷ್ಟು ವರ್ಷ ಆದ್ರೂ ನೀನಾ ಹೆತ್ತ ತಾಯಿನ ನೀನು ಯಾವಾಗೋ ವರ್ಷಕ್ಕೊಂದ್ಸಲ ಕೇಕ್ ಕಟ್ ಮಾಡ್ಸೋಕೋ ಚಾಕ್ಲೇಟ್ ಕೊಡೋಕೋ ಬರ್ತೀಯ ಅಷ್ಟೇ ಅಂತ ಹೇಳಿದಾಗ, ಏನಮ್ಮ ಮಾಡ್ಲಿ, ನಾನು ಆ ಮದ್ವೆನ ಮಾಡ್ಕೊಂಡು ನಾನು ಎಷ್ಟು ಅನುಭವಿಸಿದೀನಿ ಗೊತ್ತಲ್ವಾ ನಿನ್ಗೆ, ಈ ಜೀವನನ ಕಟ್ಕೊಳ್ಳೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಆದ್ರೆ ಇವಾಗ ಪ್ರತಿ ಕ್ಷಣನೂ ಎಲ್ಲಿ ಯಾವಾಗ ಸತ್ಯ ಬಯಲಾಗುತ್ತೋ ಅಂತ ಹೆದರ್ತಾನೆ ಜೀವನ ಮಾಡ್ತಾ ಇದ್ದಾನೆ, ಅಂತದ್ರಲ್ಲಿ ನೀನ್ ಬೇರೆ ಬಂದು ಮನೆಗೆ ಕೂತಿದೀಯಾ, ಏನಮ್ಮ ಮಾಡ್ಲಿ ನಾನು ಅಂತ ಹೇಳಿ ಮಾತಾಡ್ತಿರುವಾಗ, ರೋಹಿಣಿ ತಾಯಿ ನೋಡಮ್ಮ ನನಗೂ ವಯಸ್ಸಾಗಿದೆ, ನನಗೂ ಇನ್ಮೇಲೆ ಇವನ್ನ ನೋಡ್ಕೊಳಕ್ ಆಗಲ್ಲ, ನೀನು ನಿನ್ ಸ್ವಾರ್ಥನ ಬಿಟ್ಟು ಇನ್ಮೇಲೆ ಅವನ ಬಗ್ಗೆ ಯೋಚನೆ ಮಾಡು, ಅವನು ದೊಡ್ಡವನಾಗ್ತಾ ಬಂದಿದ್ದಾನೆ, ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅವನಿಗೂ ಎಲ್ಲ ಗೊತ್ತಾಗ್ತಿದೆ ಅಂತ ಹೇಳ್ತಿರುವಾಗ, ಆಗ ಅದನ್ನೆಲ್ಲ ಅಲ್ಲೇ ಕುತ್ಕೊಂಡು ಕೇಳಿಸ್ಕೊಂಡಂತ ಕ್ರಿಶ್, ಅತ್ತೆ ನೀವೇನ ನಮ್ಮಮ್ಮ ಅಂತ ಹೇಳಿ ಮಾತಾಡ್ತಾ ಅಲ್ಲಿಗೆ ಬರ್ತಾನೆ. ಆಗ ಅದನ್ನ ಕೇಳಿಸ್ಕೊಂಡಂತ ರೋಹಿಣಿಗೆ ತುಂಬಾ ಸಂಕಟ ಆಗುತ್ತೆ. ಅತ್ತೆ ಯಾಕತ್ತೆ ಮಾತಾಡ್ತಾ ಇಲ್ಲ, ನೀವೇನ ನಮ್ಮಮ್ಮ, ನಮ್ಮ ಸ್ಕೂಲಲ್ಲೆಲ್ಲ ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳಿ ಎಷ್ಟು ಆಡಿಸ್ತಿದ್ರು ಗೊತ್ತಾ, ನೀವು ನಮ್ಮ ಸ್ಕೂಲಿಗೆ ಬನ್ನಿ ಅತ್ತೆ ಅಂತ ಹೇಳಿದ್ರು ಸಹ ರೋಹಿಣಿ ತನ್ನ ನೋವನ್ನ ಹೇಳ್ಕೊಳಕ್ಕಾಗದೆ, ಕೃಷ್ಣ ಮುಟ್ಟೋಕ್ಕೂ ಆಗದೆ ಸಂಕಟ ಪಡ್ತಾ ಇರ್ತಾಳೆ, ಅಲ್ಲೇ ಮೆಟ್ಟಲದಲ್ಲಿ ಕುತ್ಕೊಂಡು ಗೋಳಾಡ್ತಾ ಇರ್ತಾಳೆ. ಅಮ್ಮ ಅಂತ ಹೇಳಿ ಕೃಷ್ ಹುಡುಕ್ತಾ ಇರುವಾಗ ರೋಹಿಣಿಗೆ ತಡ್ಕೊಳಕ್ಕಾಗದೆ ಬಂದು ಕೃಷ್ಣ ತಕ್ಕೊಂಡು, ನಾನೇಪ್ಪ ನಿನ್ನಮ್ಮ ಅಂತ ಹೇಳಿ ಮುದ್ದು ಮಾಡ್ತಾ ಇರ್ತಾಳೆ. ಈ ಕಡೆ ಪೂಜಾ ಮನೆಗೆ ಬಂದಂತ ಮೀನಾ ಪೂಜಾಗೆ ವಿವರವಾಗಿ ಹೂ ಕಟ್ಟೋದನ್ನ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಪೂಜಾನು ಸಹ ಕಲಿತಾ ಹೂ ಕಟ್ತಾ ಇರ್ತಾಳೆ. ಆಗ ಪೂಜಾ, ನಿಮ್ ಗಂಡ ನಿಮ್ಗೆಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರಲ್ಲ ಮೀನಾ ಅವ್ರೆ ಅಂತ ಕೇಳಿದಾಗ, ಹೌದು ನನ್ ಗಂಡ ನನ್ಗೆಲ್ಲೂ ಸೋಲೋಕೆ ಬಿಡಲ್ಲ, ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಾರೆ, ನೀವು ಸೋಲೋ ಹೆಣ್ಣೆ ಅಲ್ಲ ಬಿಡಿ, ಹೇಗ್ರಿ ಅದೆಲ್ಲ ಅಷ್ಟು ಮ್ಯಾನೇಜ್ ಮಾಡ್ತೀರಾ, ನಾನು 5 ನಿಮಿಷ ಅಲಾರಾಮ್ ಹೊಡೆಯೋದು ಲೇಟ್ ಆದ್ರೂ ಸಹ ಅವತ್ತು ಆಫೀಸ್ಗೆ ರಜಾ ಹಾಕ್ಬಿಡ್ತೀನಿ, ಆದ್ರೆ ನೀವು ಈ ಮನೆ ಸಂಸಾರ ಗಂಡ ಅಡುಗೆ ಅಂತ ಎಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ನನ್ಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಪೂಜಾ ಹೇಳ್ತಿರುವಾಗ ಮೀನಾಗೆ ಖುಷಿ ಆಗುತ್ತೆ. ಆದ್ರೆ ನಿಮ್ಮ ಅತ್ತೆನೇ ಅಲ್ಲ, ಯಾವಾಗ್ಲೂ ನಿಮ್ನ ಬೈತಾನೆ ಇರ್ತಾರೆ ಅಂತ ಹೇಳಿ ಪೂಜಾ ಹೇಳಿದಾಗ, ಅದೆಲ್ಲ ನಿಮಗೆ ಹೇಗ್ ಗೊತ್ತು ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ. ಅದು ನಾನು ರೋಹಿಣಿ ಜೊತೆ ಫೋನಲ್ಲಿ ಮಾತಾಡ್ತಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಗೊತ್ತು ಅಂತ ಹೇಳಿದಾಗ, ಇದು ತಪ್ಪಲ್ವಾ, ಸಂಸಾರದ ಗುಟ್ಟು ಯಾವಾಗ್ಲೂ ರಟ್ಟಾಗಬಾರ್ದು, ನಮ್ಮತ್ತೆ ತುಂಬಾ ಒಳ್ಳೆಯವ್ರೆ, ಅವರು ನನ್ಗೆ ತಾಯಿ ತರ, ನನ್ನ ತಾಯಿ ಸ್ಥಾನದಲ್ಲಿದ್ದಾರೆ, ನಮ್ಮಮ್ಮ ಒಂದ್ ಮಾತು ಹೇಳಿದ್ರೆ ನಾನು ಅದನ್ನ ಸಹಿಸ್ಕೊಳ್ತಿರ್ಲಿಲ್ವಾ, ಇದು ಹಾಗೆ ಅಂತ ಹೇಳಿದಾಗ, ಇದಕ್ಕೆ ನನ್ಗೆ ನೀವು ಅಂದ್ರೆ ತುಂಬಾ ಇಷ್ಟ ಆಗೋದು, ನೀವು ಈಗಿನ ಕಾಲದ ಒಂಥರ ಟಿಪಿಕಲ್ ಸೊಸೆ ಬಿಡಿ ಅಂತ ಹೇಳಿದಾಗ, ಟಿಪಿಕಲ್ ಸೊಸೆನಾ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ. ಹೌದು, ಈಗಿನ ಕಾಲದ ಮಕ್ಕಳು ತಂದೆ ತಾಯಿನೇ ಒಂದ್ ಮಾತು ಹೇಳಿದ್ರು ಸಹ ಅದನ್ನ ಸಹಿಸ್ಕೊಳ್ಳೋದಿಲ್ಲ, ಆದ್ರೆ ನೀವು ನೋಡಿ ಎಲ್ಲಾನು ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ. ನಿಮ್ಗೆ ನನ್ ಮೇಲೆ ಎಷ್ಟು ಸಾಫ್ಟ್ ಕಾರ್ನರ್ ಇದೆ ಅಲ್ಲ, ಅಷ್ಟೇ ಸಾಕು ಬಿಡಿ ಅಂತ. ಹೌದು, ನೀವು ರೋಹಿಣಿ ಹೇಗ್ ಫ್ರೆಂಡ್ಸು ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಾಗ ಪೂಜಾಗೆ ಭಯ ಶುರುವಾಗುತ್ತೆ. ಏನಪ್ಪ ಇವರು ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೌದು ರೋಹಿಣಿಯರಪ್ಪ ಯಾಕೆ ಜೈಲಲ್ಲಿದ್ದಾರೆ, ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಕೇಳಿದಾಗ, ಅಯ್ಯೋ ಅವಳೇನ್ ಹೇಳಿದಾಳೋ ಯಾರಿಗ್ ಗೊತ್ತು, ಅದೇನೋ ಅಂತ ಹೇಳಿ ಮನಸ್ಸಲ್ಲಿ ಮಾತಾಡ್ತಾ, ಅದೇನೋ ಬಿಸ್ನೆಸ್ ವಿಷಯ ಇರ್ಬೋದು, ಅದಕ್ಕೋಸ್ಕರ ನನ್ಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಹೌದು, ಈ ರೂಮಲ್ಲಿ ಯಾರ್ಯಾರು ಇದ್ರು ಅಂತ ಕೇಳಿದಾಗ, ನಾನು ರೋಹಿಣಿ ಇಬ್ಬರೇ ಇದ್ವಿ, ಅವಳು ಮದ್ವೆ ಆಗಿ ಹೋದ್ಮೇಲೆ ಈಗ ನಾನು ಒಬ್ಳೇ ಇದ್ದೀನಿ. ಹೌದು, ನೀವ್ ಎಷ್ಟು ವರ್ಷದಿಂದ ಫ್ರೆಂಡ್ಸು ಅಂತ ಹೇಳಿ ಮೀನಾ ಕೇಳಿದಾಗ, ನಾವು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು, ಹಾಗಾದ್ರೆ ನೀವು ಮಲೇಷಿಯಾದಲ್ಲೇ ಇದ್ರಾ ಅಂತ ಕೇಳ್ತಾಳೆ.
ಆಗ ಪೂಜಾ ಇಲ್ಲ ನಾನು ಮೈಸೂರಲ್ಲಿದ್ದೆ, ಹಾಗಾದ್ರೆ ನೀವ್ ಹೇಗ್ ಫ್ರೆಂಡ್ಸು ಅಂತ ಹೇಳಿದಾಗ ಪೂಜಾಗೆ ತುಂಬಾ ಭಯ ಆಗುತ್ತೆ. ಏನಪ್ಪ ಇವರು ನನ್ನಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅಂತಾನೆ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ, ಹೇಗೆ ನಾನು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿ ಹುಷಾರಾಗಿ ಉತ್ತರ ಕೊಡೋಕೆ ಶುರು ಮಾಡ್ತಾಳೆ ಪೂಜಾ. ಇಲ್ಲ ನಾನು ಅವಳು ಫ್ರೆಂಡ್ಸು, ನಮ್ಮಪ್ಪ ಅವರಪ್ಪನು ಫ್ರೆಂಡ್ಸು, ಅದಕ್ಕೋಸ್ಕರ ನಾನು ಅವಳು ಫ್ರೆಂಡ್ಸು. ಹೌದಾ, ಹಾಗಿದ್ರೆ ನೀವು ಮಲೇಷ್ಯಾದಲ್ಲೇ ಓದಿದ್ದ ಅಂತ ಕೇಳಿದಾಗ ಇಲ್ಲ ನಾನು ಮಲೇಷ್ಯಾದಲ್ಲಿ ಓದಿಲ್ಲ ಅಂತ ಹೇಳಿ ಪೂಜಾ ಉತ್ತರಿಸ್ತಿರ್ತಾಳೆ. ಹಾಗೆ ನೀವು ಎಷ್ಟು ವರ್ಷದಿಂದ ಇಬ್ರದ್ದು ನಿಮ್ಮ ಸ್ನೇಹ ಅಂತ ಹೇಳಿ ಮೀನಾ ಕೇಳಿದಾಗ ನಾವು ಒಂದು 8-10 ವರ್ಷದಿಂದನೂ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಿ. ಹೌದು, ನೀವಿಬ್ರು ಎಲ್ಲೂ ಓಡಾಡಿಲ್ವಾ ಟ್ರಿಪ್ಪಿಗೆ ಅಂತ ಹೇಳಿ ಮೀನಾ ಕೇಳಿದಾಗ ನಾವು ಈ ಕೊಡೈಕೆನಾಲು, ಕಾಶ್ಮೀರ್, ಕೇರಳ, ಊಟಿ, ಮನಾಲಿ ಅಂತ ಎಲ್ಲ ಕಡೆನೂ ತುಂಬಾ ಓಡಾಡಿದೀವಿ ಅಂತ ಹೇಳಿ ಪೂಜಾ ಹೇಳ್ತಿರ್ತಾಳೆ. ಹಾಗೆ ಇಲ್ಲೆಲ್ಲ ಓಡಾಡಿದ್ರಲ್ಲ, ನಿಮ್ ಚಿಕ್ಕ ವಯಸ್ಸಿನ ಫೋಟೋಸ್ ಇಲ್ವಾ ನಿಮ್ ಕಡೆ ಅಂತ ಕೇಳಿದಾಗ ಇದೇ, ಯಾಕಿಲ್ಲ ತುಂಬಾ ಇದೆ, ಟ್ರಿಪ್ಪಿಗೆ ಹೋಗಿದ್ವಿ ಅಂದ್ಮೇಲೆ ಫೋಟೋಸ್ ಇರಲ್ವಾ, ಎಲ್ಲ ನನ್ನ ಕಡೆ ಫೋನಲ್ಲಿ ಇದೆ ಅಂತ ಹೇಳಿದಾಗ ಹಾಗಿದ್ರೆ ನನಗೂ ತೋರಿಸಿ ಅಂತ ಹೇಳಿದಾಗ ಪೂಜಾಗೆ ಸಡನ್ ಆಗಿ ಶಾಕ್ ಆಗುತ್ತೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಕಾಲಿಂಗ್ ಬೆಲ್ ಆಗುತ್ತೆ. ಹಬ್ಬ ಯಾರೋ ಬಂದ್ರು ಅಂತ ಅನ್ಸುತ್ತೆ ಅಂತ ಹೇಳಿ ಪೂಜಾ ಹೋಗಿ ಬಾಗಿಲು ತೆರೆದಾಗ ಪೂಜಾಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿಗೆ ಮೇಕೆ ಮಂಜ ಬಂದಿರ್ತಾನೆ. ನೀನ್ ಯಾಕೋ ಬಂದೆ ಇಲ್ಲಿಗೆ, ಇದೇ ಸಮಯಕ್ಕೆ ನಾವೇ ಇಲ್ಲಿ ಸಂಕಷ್ಟದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದೀವಿ, ನೀನ್ ಯಾಕೋ ಬಂದೆ ಅಂತ ಹೇಳಿ ಪೂಜಾ ಮೇಕೆ ಮಂಜಂಗೆ ಬೈತಾ ಇರ್ತಾಳೆ. ಅದು ಮೇಕೆ ತೊಗಟೆ ಉಳ್ದಿತ್ತು, ಕೊಟ್ಟು ಹೋಗಿ ಬರೋಣ, ಸುಮ್ನೆ ಚಲ್ಲಿದ್ರೆ ವೇಸ್ಟು, ತಿಂದ್ರೆ ಟೇಸ್ಟು ಅಂತ ಹೇಳ್ತಿರ್ತಾನೆ ಮೇಕೆ ಮಂಜ. ಅಯ್ಯೋ ಅದು ಮತ್ತೊಂದು ದಿವಸ ಯಾವಾಗ್ಲಾದ್ರೂ ಕೊಡೋದಾಗುತ್ತೆ, ಇಲ್ಲಿಂದ ಹೊರಡು ಬೇಗ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇರ್ತಾಳೆ ಪೂಜಾ. ಅಯ್ಯೋ ಶಂಕರ್ ಗುರು ಡೈರೆಕ್ಟರ್ ನೋಡಿದ್ರಾ, ನನ್ನ ಬಗ್ಗೆ ಮಾತಾಡಿದ್ರಾ ಅಂತ ಹೇಳಿ ಮತ್ತೆ ಮೇಕೆ ಮಂಜ ವಿಚಾರಿಸೋಕೆ ಶುರು ಮಾಡ್ತಾನೆ. ಅಯ್ಯೋ ಅವ್ರು ಬಂದಿಲ್ಲ, ಬಂದ್ರೆ ನಾನು ಹೇಳಿ ಕಳಿಸ್ತೇನೆ, ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಫೋರ್ಸ್ ಮಾಡಿ ಪೂಜಾ ಅವನ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಅದೇ ಸಮಯಕ್ಕೆ ಮೀನಾ ಬಂದು ಸಹ ನಾನು ಹೊರಡ್ತೀನಿ ಟೈಮ್ ಆಯ್ತು ಅಂತ ಹೇಳಿದಾಗ ಅಯ್ಯೋ ಇಷ್ಟು ದೂರ ನನಗೋಸ್ಕರ ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಮೀನನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಪೂಜಾ. ಈ ಕಡೆ ಮನೇಲಿ ರೋಹಿಣಿ ಕೃಷ್ಣ ಮಡಿಲಲ್ಲಿ ಮಲಗಿಸ್ಕೊಂಡು ತಲೆ ಸವರ್ತಾ ಇರ್ತಾಳೆ. ಅದನ್ನ ನೋಡಿದಂತ ರೋಹಿಣಿ ತಾಯಿ, ನಿಮ್ಮನ್ನ ಈ ರೀತಿ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ, ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ ಅಂತ ಹೇಳ್ತಿರುವಾಗ ಅತ್ತೆ ನೀನೇ ನನ್ನ ಅಮ್ಮ ಅಂತ ಯಾಕೆ ಹೇಳಿಲ್ಲ ಅಂತ ಕೇಳ್ತಿರ್ತಾನೆ. ಆಗ ಹೇಳ್ಬಾರ್ದು ಅಂತ ಏನು ಇಲ್ಲ ಕೃಷ್ಣ, ನಿನ್ನಮ್ಮನಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಹೇಳಿರ್ಲಿಲ್ಲ, ಅದು ನಿನ್ಗೆ ಅರ್ಥ ಆಗಲ್ಲ, ನಾನೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಹೇಳಿ, ಅಥವಾ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳಿದಾಗ ರೋಹಿಣಿ ಕೃಷ್ಣ ತಪ್ಕೊಂಡು ಆಳ್ತಿರ್ತಾಳೆ. ಅತ್ತೆ ನನಗೆ ತಂದೆ ತಾಯಿ ಇಲ್ಲ ಅಂತ ಹೇಳಿ ಸ್ಕೂಲಲ್ಲಿ ಎಷ್ಟು ಕಾಡಿಸ್ತಾರೆ ಗೊತ್ತಾ ಅಮ್ಮ, ನೀವು ನನ್ನ ಸ್ಕೂಲಿಗೆ ಬಂದು ಎಲ್ರಿಗೂ ನೀವೇ ನನ್ನ ಅಮ್ಮ ಅಂತ ಹೇಳ್ಬೇಕು ಅಂತ ಹೇಳಿದಾಗ ರೋಹಿಣಿ ಭಾವುಕವಾಗಿ ಕೃಷ್ಣ ತಪ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.